ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಓದ್ತಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಇವತ್ತಿನ ಇಂಗ್ಲೀಷ್ ಗ್ರಾಮರ್ ಸೀರೀಸಲ್ಲಿ ಕ್ಲಾಸ್ 9th ಇದ್ದೀವಿ. ಕಂಜಂಕ್ಷನ್ಸ್ಗಳನ್ನ ಮಾಡ್ತಿದ್ದೀವಿ. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ಸ್ ಆಗ್ತಿದ್ರೆ, ಗ್ರಾಮರ್ಸ್ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅಂದರೆ ಅಥವಾ ಏನಾದರೂ ಇಶ್ಯೂ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಾಬ್ಲಮ್ನ ಶೇರ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಐ ಕ್ಯಾನ್ ಸಾರ್ಟ್ ಇಟ್ ಔಟ್. ದೆನ್ ಲೇಟ್ ಮಾಡೋದು ಬೇಡ, ಶುರು ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕ್ಲಾಸ್ 9th ಕಂಜಂಕ್ಷನ್. ಸೊ ಮೊದಲನೇದಾಗಿ ಕಂಜಂಕ್ಷನ್ ಅಂದರೆ ಏನು? ಇಟ್ಸ್ ಸಿಂಪಲ್. ಜಂಕ್ಷನ್ ಅಂದರೆ ಗೊತ್ತಿದಲ್ಲ ನಿಮಗೆ? ಜಂಕ್ಷನ್ ರೋಡ್ಸ್ ಅಂತ ಹೇಳ್ತೀವಿ. ಒಂದು 3-4 ರೋಡ್ಸ್ಗಳು ಒಂದು ಸೆಂಟರಲ್ಲಿ ಒಂದು ಕನೆಕ್ಟ್ ಆಗುತ್ತಲ್ಲ, 3-4 ರೋಡ್ಸ್ಗಳು ಕನೆಕ್ಟ್ ಆಗುವಂತಹ ಜಾಗನ ನಾವು ಜಂಕ್ಷನ್ ಅಂತೀವಿ. ಸಿಂಪಲ್ ಅಲ್ವಾ? ಸೊ ಅದೇ ಥರನೇ ಜಂಕ್ಷನ್ ಅಂದರೆ ಏನು ಅಂದರೆ ಇಟ್ಸ್ ಸಿಂಪಲ್. ಬಟ್ ಕಂಜಂಕ್ಷನ್ ಅಂದರೆ ಏನು ಅಂದರೆ ಎರಡು ಪದಗುಚ್ಛಗಳು ಅಥವಾ ವಾಕ್ಯಗಳು ಸಂಪರ್ಕಿಸುವ ಪದವನ್ನೇ ಕಂಜಂಕ್ಷನ್ ಅಂತ ಕರಿತೀವಿ. ಅಂದರೆ ಎರಡು ಪದಗಳನ್ನ ಸೇರಿಸೋಕೆ ಬಳಸುವಂತಹ ವರ್ಡ್ ಇರ್ಬೋದು, ಅಥವಾ ಎರಡು ಫೇಸಸ್ಗಳು ಅಂದರೆ ಎರಡು ಪದಗುಚ್ಛಗಳನ್ನ ಸೇರಿಸೋದಕ್ಕೆ ಬಳಸುವಂತಹ ಪದ, ಅಥವಾ ಎರಡು ವಾಕ್ಯಗಳನ್ನ ಸೇರಿಸೋದಕ್ಕೆ ಬಳಸುವಂತಹ ಪದವನ್ನು ನಾವು ಏನಂತ ಕರಿತೀವಿ? ಕಂಜಂಕ್ಷನ್ ಅಂತ ಕರಿತೀವಿ. ಓಕೆನಾ? ಓಕೆ ಅಲ್ಲ? ಅರ್ಥ ಆಗ್ತಿದೆಯಲ್ಲ? ಎರಡು ಪದಗಳು, ಪದಗುಚ್ಛಗಳು ಅಥವಾ ವಾಕ್ಯಗಳನ್ನ ಸಂಪರ್ಕಿಸುವ ಪದಗಳನ್ನ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಸಿಂಪಲ್ ಅಲ್ವಾ? ಸೊ ಈಗ ಫಾರ್ಮುಲಾ ನೋಡೋಣ. ವರ್ಡ್ಸ್ ಪ್ಲಸ್ ಕಂಜಂಕ್ಷನ್ ಪ್ಲಸ್ ವರ್ಡ್ಸ್ ಅಂದರೆ ಎರಡು ವರ್ಡ್ಸ್ಗಳ ಮಧ್ಯೆ ಕಂಜಂಕ್ಷನ್ ಬಂತು. ಎರಡು ವರ್ಡ್ಗಳನ್ನ ಸೇರಿಸಿದ್ಯಾವುದು? ಕಂಜಂಕ್ಷನ್. ಒಂದು ವರ್ಡ್. ಎರಡು ಸೆಂಟೆನ್ಸ್ಗಳನ್ನ ಸೇರಿಸಿದ್ಯಾವುದು? ಅಗೈನ್ ಒಂದು ಕಂಜಂಕ್ಷನ್. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ. ವೈ ಡು ವಿ ಯೂಸ್ ಕಂಜಂಕ್ಷನ್ಸ್? ಯಾಕೆ ಯೂಸ್ ಮಾಡಬೇಕು? ಕರೆಕ್ಟ್ ಅಲ್ಲ? ಯಾಕೆ ಯೂಸ್ ಮಾಡಬೇಕಂದ್ರೆ ಮೊದಲನೇದಾಗಿ ಎರಡು ವರ್ಡ್ಗಳನ್ನ ಸೇರಿಸೋದಕ್ಕೆ, ಅಥವಾ ಎರಡು ಫೇಸಸ್ಗಳನ್ನ ಸೇರಿಸೋದಕ್ಕೆ, ಅಥವಾ ಎರಡು ಸೆಂಟೆನ್ಸ್ಗಳನ್ನ ಸೇರಿಸೋದಕ್ಕೆ, ಸೊ ದಟ್ ದ ಸೆಂಟೆನ್ಸ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ಪ್ರೊನೌನ್ಸ್ ಮಾಡುವಾಗ ಅಥವಾ ಓದುವಾಗ ತುಂಬಾ ಏನಂತಾರೆ, ತುಂಬ ಸ್ಮೂತ್ ಆ್ಯಂಡ್ ಮೀನಿಂಗ್ಫುಲ್ ಆಗಿ ಆ ಸೆಂಟೆನ್ಸ್ನ ಅರ್ಥ ಮಾಡ್ಕೊಬೋದು. ಅದಕ್ಕೋಸ್ಕರ ಕಂಜಂಕ್ಷನ್ನ ಬಳಸ್ತೀವಿ. ಓಕೆ ಅಲ್ವಾ? ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ಗೆ ಹೋಗೋಣ. ನೋಡಿ, ರವಿ ಆ್ಯಂಡ್ ರಾಜು ಎರಡು ಪದಗಳು, ಎರಡು ಡಿಫ್ರೆಂಟ್ ಪದಗಳಲ್ವಾ, ಎರಡು ನೌನ್ಗಳು. ಸೊ ಇದನ್ನ ರವಿ ರಾಜು ಆರ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ರವಿ ಆ್ಯಂಡ್ ರಾಜು ಅಂದರೆ ಇಲ್ಲಿ ಏನಾಯಿತು? ಆ್ಯಂಡ್ ಅನ್ನೋದು ಕಂಜಂಕ್ಷನ್. ಕರೆಕ್ಟ್ ಅಲ್ವಾ? ಇಲ್ಲಿ ಸಂಯೋಜಿತ ವಾಕ್ಯ ಪದ ಅಲ್ವಾ ಅದು? ಕನ್ನಡದಲ್ಲಿ ಏನಂತ ಕರಿತೀವಿ? ಎಸ್, ಸಂಯೋಜಕ ಪದ ಅಥವಾ ಸಂಪರ್ಕಕ ಪದಗಳು. ಎಸ್, ಸಾರಿ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿಲ್ಲ. ಓಕೆ, ರವಿ ಆ್ಯಂಡ್ ರಾಜು ಆರ್ ಫ್ರೆಂಡ್ಸ್. ಓಕೆನಾ? ಇಲ್ಲಿ ರವಿ ಮತ್ತು ರಾಜುನ ಸೇರಿಸಿದಂತಹ ವರ್ಡ್ ಯಾವುದು? ಮತ್ತು. ಕರೆಕ್ಟ್ ಅಲ್ವಾ? ಮತ್ತು ಅನ್ನೋದಿಲ್ಲಿ ಕಂಜಂಕ್ಷನ್ ಆಗಿ ವರ್ಕ್ ಮಾಡ್ತು. ಓಕೆನಾ? ನೆಕ್ಸ್ಟ್, ಈಗ ಎರಡು ಪದಗಳನ್ನ ಜಾಯಿನ್ ಮಾಡಿದ್ವಿ. ಈಗ ಎರಡು ಫೇಸಸ್ಗಳನ್ನ ಜಾಯಿನ್ ಮಾಡೋಣ. ಶಿ ಸಿಂಗ್ಸ್ ಆ್ಯಂಡ್ ಡ್ಯಾನ್ಸಸ್. ಶಿ ಸಿಂಗ್ಸ್ ಡ್ಯಾನ್ಸಸ್ ಅಂದರೆ ರಾಂಗ್ ಆಗುತ್ತಲ್ವ ಕೇಳುವಾಗ? ಶಿ ಸಿಂಗ್ಸ್ ಡ್ಯಾನ್ಸಸ್, ಅಫ್ಕೋರ್ಸ್ ರಾಂಗ್. ಕರೆಕ್ಟಾಗಿ ಮೀನಿಂಗೇ ಇಲ್ಲ. ಅದೇ ನೀವು ಅಲ್ಲಿ ಆ್ಯಂಡ್ ಜಾಯಿನ್ ಮಾಡಿದ್ರೆ ಏನಾಯಿತು? ಶಿ ಸಿಂಗ್ಸ್ ಆ್ಯಂಡ್ ಡ್ಯಾನ್ಸಸ್. ಕರೆಕ್ಟ್ ಅಲ್ವಾ? ಅವಳು ಹಾಡುತ್ತಾಳೆ ಮತ್ತು ನೃತ್ಯ ಮಾಡುತ್ತಾಳೆ. ಆ ಮತ್ತು ಅನ್ನೋ ಪದ ಆ ಎರಡೂ ಫೇಸಸ್ಗಳನ್ನ ಜಾಯಿನ್ ತಗೊಂಬಂತು. ಕರೆಕ್ಟ್ ಅಲ್ವಾ? ಒಂದು ಮೀನಿಂಗ್ಫುಲ್ ವರ್ಡ್ ಮಾಡ್ತು. ಅದೇ ಥರನೇ ನೋಡಿ, ಐ ವಾಸ್ ಟಯರ್ಡ್ ಬಟ್ ಐ ಫಿನಿಶ್ಡ್ ಮೈ ವರ್ಕ್. ಇಲ್ಲೂ ಎರಡು ಸೆಂಟೆನ್ಸ್ಗಳು ಜಾಯಿನ್ ಆಯಿತು. ಐ ವಾಸ್ ಟಯರ್ಡ್, ಐ ಫಿನಿಶ್ಡ್ ವರ್ಕ್. ಎರಡು ಬೇರೆ ಬೇರೆ ಸೆಂಟೆನ್ಸು. ಅದನ್ನೆರಡೂ ಜಾಯಿನ್ ಮಾಡಿದ್ಯಾವುದು? ಬಟ್ ಅನ್ನೋ ಪದ. ಸೊ ಎರಡೂ ಸೆಂಟೆನ್ಸ್ನ ಜಾಯಿನ್ ಮಾಡಿದ್ಯಾವುದು? ಬಟ್. ಐ ವಾಸ್ ಟಯರ್ಡ್ ಬಟ್ ಐ ಫಿನಿಶ್ ಮೈ ವರ್ಕ್. ಅದೇ ಬಟ್ ಅನ್ನೋದನ್ನು ತೆಗೆದುಬಿಡಿ. ಐ ವಾಸ್ ಟಯರ್ಡ್, ಐ ಫಿನಿಶ್ಡ್ ಮೈ ವರ್ಕ್. ಕರೆಕ್ಟಾಗಿಲ್ಲ ಅಲ್ಲ ಕೇಳೋದಕ್ಕೆ? ಸೊ ಈಗ ಗೊತ್ತಾಯ್ತಾ ಕಂಜಂಕ್ಷನ್ಸ್ನ ಯಾಕೆ ಬಳಸ್ತೀವಿ ಅಂತ? ಸೊ ಈಗ ವಿಧಗಳನ್ನ ನೋಡೋಣ. ಇದರಲ್ಲಿ ಮೇಯ್ನಾಗಿ 3 ಮೈನ್ ಟೈಪ್ಸ್ ಇದೆ. ಮೊದಲನೇದಾಗಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಸಮಾನ ಸಂಯೋಜಕಗಳು. ದೆನ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ಗಳು, ಅಧೀನ ಸಂಯೋಜಕಗಳು. ಕೋರಿಲೇಟಿವ್ ಕಂಜಂಕ್ಷನ್ಸ್, ಜೋಡಿ ಸಂಯೋಜಕಗಳು. ಒಂದೊಂದೇ ಓದೋಣ. ಓಕೆ, ನೆಕ್ಸ್ಟ್ ಫಸ್ಟ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಸಮಾನ ಸಂಯೋಜಕಗಳು. ಜಾಯಿನ್ ಈಕ್ವಲ್ ವರ್ಡ್ಸ್, ಫೇಸಸ್ ಆರ್ ಇಂಡಿಪೆಂಡೆಂಟ್ ಸೆಂಟೆನ್ಸ್. ಒಂದು ಟ್ರಿಕ್ ನೋಡೋಣ. ನೋಡಿ, ಯಾವುದದು?
ಈಸಿ ಟ್ರಿಕ್ ಯಾವುದು ಅಂದರೆ ಇದರಲ್ಲಿ ಕೆಲವೊಂದು ವರ್ಡ್ಸ್ಗಳು ಬರುತ್ತೆ, ನೀವು ನೆನ್ಪಿಟ್ಕೊಬೇಕು. ಈಸಿ ಟ್ರಿಕ್ ಅಂದರೆ ಫ್ಯಾನ್ ಬಾಯ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಯೆಟ್, ಸೊ ಫ್ಯಾನ್ ಬಾಯ್ಸ್ ನೆನ್ಪಿರುತ್ತಾ? ಎಲ್ಲೆಲ್ಲೆಲ್ಲ ಈ ಕಂಜಂಕ್ಷನ್ಸ್ನ ಬಳಸ್ತೀವೋ ಅದನ್ನು ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಅನ್ಕೊಂತೀನಿ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದರೆ ಫ್ಯಾನ್ ಬಾಯ್ಸ್ ಅಂದರೆ ಎಲ್ಲೆಲ್ಲೆಲ್ಲ ಈಕ್ವಲ್ ವರ್ಡ್ಸ್ಗಳು, ಫೇಸಸ್, ಇಂಡಿಪೆಂಡೆಂಟ್ ಸೆಂಟೆನ್ಸ್ನ ಜಾಯಿನ್ ಮಾಡ್ತೀವೋ ಅದನ್ನು ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಎಕ್ಸಾಂಪಲ್ ಫ್ಯಾನ್ ಬಾಯ್ಸ್ ಅಂತ ನೆನ್ಪಿಟ್ಕೊಬೇಕು. ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಯೆಟ್, ಸೊ. ಓಕೆ, ಕನ್ನಡದಲ್ಲಿ ಬೇಡ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಓಕೆನಾ? ದೆನ್ ಒಂದೆರಡು ಎಕ್ಸಾಂಪಲ್ ನೋಡೋಣ. ಶಿ ಈಸ್ ಸ್ಮಾರ್ಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಓಕೆ, ಐ ವಾಂಟ್ ಟು ಗೋ ಬಟ್ ಇಟ್ ವಾಸ್ ರೈನಿಂಗ್. ಸ್ಟಡಿ ವೆಲ್ ಆರ್ ಯು ಮೇ ಫೇಲ್. ಓಕೆನಾ? ಸೊ ಇದನ್ನೆಲ್ಲ ಬಳಸಿದ್ವಾ? ಫ್ಯಾನ್ ಬಾಯ್ಸಲ್ಲಿ ಬಂದಿರೋವಂಥದ್ದು ಎಲ್ಲನೂ ಬಳಸಿದ್ವಾ ಎಕ್ಸಾಂಪಲ್ಲಿ? ಈ ಇದರಲ್ಲಿ ಬರೋ ಅಂತಹ ಇಷ್ಟು, ಓಕೆ, ಇದಿಷ್ಟು. ಓಕೆ, ಸೊ ಇಲ್ಲಿ ತನಕ ಬರೋ ಅಂಥದ್ದು ಎಲ್ಲದು ಏನು? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಓಕೆನಾ? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ನೆಕ್ಸ್ಟ್ ಹೋಗೋಣ, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ವೆರಿ ಈಸಿ. ಇಲ್ಲೇನಾಗುತ್ತೆ? ಜಾಯಿನ್ ಎ ಮೇನ್ ಕ್ಲಾಸ್ ಆ್ಯಂಡ್ ಎ ಡಿಪಾರ್ಟ್ಮೆಂಟ್ ಕ್ಲಾಸ್. ಅಂದರೆ ಇದರಲ್ಲಿ ಒಂದು ಮೈನ್ ಕ್ಲಾಸ್ ಅಥವಾ ಡಿಪಾರ್ಟ್ಮೆಂಟಲ್ ಕ್ಲಾಸ್ನ ಇನ್ಕ್ಲೂಡ್ ಮಾಡ್ತೀವಿ. ಈಗ ಒಂದೆರಡು ಎಕ್ಸಾಂಪಲ್ ನೋಡೋಣ. ಐ ಸ್ಟೇಡ್ ಹೋಮ್ ಬಿಕಾಸ್ ಐ ವಾಸ್ ಸಿಕ್. ಓಕೆನಾ? ಮೇಲೆ ಓದಿದ್ದು ಸಾಮಾನ್ಯವಾಗಿ ಬಳಸುವಂಥದ್ದು. ಬಟ್ ಸಬಾರ್ಡಿನೇಟಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮೇನ್ ಕ್ಲಾಸ್ ಆ್ಯಂಡ್ ಎ ಡಿಪಾರ್ಟ್ಮೆಂಟ್ ಕ್ಲಾಸ್ ಅಂದರೆ ಮೇನ್ ರೀಸನ್ಗೂ ಅಥವಾ ಡಿಪಾರ್ಟ್ಮೆಂಟಲ್ ರೀಸನ್ಗೂ ಅದ್ರದ್ದು ಪಾರ್ಟ್ ಆಫ್ ದಿ ರೀಸನ್ಗೂ ಅಂದರೆ ಒಂದು ಮೇನ್ ರೀಸನ್ ಇರುತ್ತೆ, ಅದ್ರದ್ದು ಇನ್ನೊಂದು ಪಾರ್ಟ್ ಆಫ್ ದಿ ರೀಸನ್ ಇರುತ್ತೆ, ಅದೆರಡನ್ನ ಲಿಂಕ್ ಮಾಡೋಕ್ಕೆ ಬಳಸುವಂಥದ್ದು. ಈಗ ಮೇನ್ ಒಂದು ಕಾರಣ ಇರುತ್ತೆ, ಆಯಿತಾ? ಅದಕ್ಕೆ ಇನ್ನೊಂದು ಸಬ್ ಕಾರಣ ಇರುತ್ತೆ, ಅದೆರಡನ್ನ ಜಾಯಿನ್ ಮಾಡೋದಕ್ಕೆ ಬಳಸುವಂಥದ್ದು. ನೋಡಿ ಒಂದೆರಡು ಎಕ್ಸಾಂಪಲ್. ಐ ಸ್ಟೇಡ್ ಹೋಮ್ ಒಂದು ಕಾರಣ ನನ್ನ ಮನೇಲಿರೋದಕ್ಕೆ, ಯಾವುದದು? ಐ ವಾಸ್ ಸಿಕ್. ಕರೆಕ್ಟ್ ಅಲ್ವಾ? ನಾನು ಮನೇಲಿದ್ದೆ, ಆಯಿತಾ? ಅದಕ್ಕೆ ಕಾರಣ ಏನು? ನನಗೆ ಹುಷಾರಿರಲಿಲ್ಲ. ಸೊ ಒಂದು ಕಾರಣಕ್ಕೆ ಇನ್ನೊಂದು ಸಬಾರ್ಡಿನೇಟ್ ಕಾರಣ ಇದೆಯಾ? ಸೊ ಅಲ್ಲಿಗೆ ಏನಾಯಿತು? ಬಿಕಾಸ್. ಆಲ್ದೋ ಈಸ್ ಪೂರ್, ಅವ್ನು ಪೂರೇ, ಬಟ್ ಈಸ್ ಆನೆಸ್ಟ್. ಅಲ್ಲಿ ಏನಾಯಿತು? ಈಸ್ ಆನೆಸ್ಟ್. ಆಲ್ದೋ ಈಸ್ ಪೂರ್, ಈಸ್ ಆನೆಸ್ಟ್. ಓಕೆ, ನೆಕ್ಸ್ಟು ಕಾಲ್ ಮೀ ವೆನ್ ಯು ಅರೈವ್. ಕಾಲ್ ಮೀ, ನನಗೆ ಕಾಲ್ ಮಾಡು. ಯಾವಾಗ? ವೆನ್ ಯು ಅರೈವ್. ಓಕೆನಾ? ಸೊ ಒಂದು ಸಬ್ ಕ್ಲಾಸ್, ಒಂದು ಮೇನ್ ಕ್ಲಾಸ್ಗೆ ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಓಕೆನಾ? ನೆನಪಿರಲಿ, ಒಂದು ಪ್ರಮುಖವಾದ ಕ್ಲಾಸ್ ಇರುತ್ತೆ, ಒಂದು ಪ್ರಮುಖ ಸೆಂಟೆನ್ಸ್ ಇರುತ್ತೆ, ಅದಕ್ಕೆ ಡಿಪೆಂಡೆಂಟ್ ಆಗಿರೋವಂಥದ್ದು ಒಂದು ಸೆಂಟೆನ್ಸ್ ಇರುತ್ತೆ. ಆವಾಗ ನಾವು ಇದನ್ನು ಬಳಸ್ತೀವಿ. ಸೊ ಆವಾಗ ಬಳಸುವಂಥದ್ದು ಯಾವುದ್ಯಾವುದು? ಬಿಕಾಸ್, ಆಲ್ದೋ, ಸಿನ್ಸ್, ಇಫ್, ವೆನ್, ವೈಲ್, ಬಿಫೋರ್, ಆಫ್ಟರ್, ಅಂಟಿಲ್, ಅನ್ಲೆಸ್, ದೋ, ಆಸ್. ಓಕೆ, ಒಂದು ಮೇನ್ ಕ್ಲಾಸ್ಗೆ ಒಂದು ಸಬಾರ್ಡಿನೇಟ್ ಕ್ಲಾಸ್ ಇರುತ್ತೆ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಆವಾಗ ಬಳಸುವಂಥದ್ದು ನಾವು ಸಬಾರ್ಡಿನೇಟ್ ಕಂಜಂಕ್ಷನ್ ಅಂತ ಕರಿತೀವಿ. ಓಕೆನಾ? ಈಸಿ ಅಲ್ವಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕೋರಿಲೇಟಿವ್ ಅಂದರೆ ಏನು ಅಂದರೆ ಇದು ಯಾವಾಗಲೂ ಪೇರಾಗೇ ಇರುತ್ತೆ. ಓಕೆನಾ? ಪೇರಾಗೆ ಬರೋವಂಥದ್ದು. ದೇ ಆಲ್ವೇಸ್ ಕಮ್ಸ್ ಇನ್ ಪೇರ್. ಓಕೆ, ಫಾರ್ ಎಕ್ಸಾಂಪಲ್ ನೋಡೋಣ. ಈದರ್ ಆರ್, ನೀದರ್ ನಾರ್, ಬೋತ್ ಆ್ಯಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ, ವೆದರ್ ಆರ್, ಜೋಡಿ ಆಗಿರೋ ಅಂಥದ್ದು ಇವು. ಎಕ್ಸಾಂಪಲ್ ನೋಡೋಣ. ರವಿ ಆರ್ ರಾಜು ವಿಲ್ ವಿನ್. ಓಕೆ, ಇದರ್ ರವಿ ಆರ್, ಬರೀ ಆರ್ ಬಂದಿದ್ದಿದ್ರೆ ಇದೇನಾಗಿರೋದು? ಫಸ್ಟ್ ಒನ್ಗೆ ಬರೋದು. ಕರೆಕ್ಟ್ ಅಲ್ವಾ? ಎಲ್ಲಿ ಬಂತು ಆರ್? ನೋಡಿ ಇಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಯಾವುದ್ರಲ್ಲಿ ಬಂತು? ಕೋರಿಲೇಟಿವ್ ಕೋಆರ್ಡಿನೇಟ್ ಕಂಜಂಕ್ಷನ್. ಕೋಆರ್ಡಿನೇಟ್ ಕಂಜಂಕ್ಷನಲ್ಲಿ ಬರುತ್ತೆ. ಸಬಾರ್ಡಿನೇಟ್ ಜಂಕ್ಷನಲ್ಲಿ ನಿಮಗೆ ಗೊತ್ತಿದೆ. ಈಗ ಕೋರಿಲೇಟಿವ್ ಜಂಕ್ಷನಲ್ಲಿ ಕಂಜಂಕ್ಷನ್ಸಲ್ಲಿ ಪೇರ್ ಆಗಿ ಬರುತ್ತೆ. ಒಂದು ಈದರ್ ಆರ್, ಇಲ್ಲ ನೀದರ್ ನಾರ್, ಬೋತ್ ಆ್ಯಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ, ವೆದರ್ ಆರ್. ಓಕೆ, ಈಗ ಇನ್ನೊಂದು ನೋಡೋಣ. ನೀದರ್ ಟೀ ನಾರ್ ಕಾಫಿ ಈಸ್ ಅವೈಲಬಲ್. ಓಕೆ, ಶಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಹಾರ್ಡ್ ವರ್ಕಿಂಗ್. ಸಿಂಪಲ್ ಅಲ್ವಾ? ಎರಡು ಜೋಡಿಯಾಗಿ ಬರೋ ಅಂಥದ್ದು ಇದು ಕಂಜಂಕ್ಷನ್ಸ್ಗಳು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಜಂಕ್ಷನ್ಸ್ಗಳು ನಾರ್ಮಲಿ ಬರೋ ಅಂಥದ್ದು ಕೊಟ್ಟಿದ್ದೀನಿ. ಆ್ಯಂಡ್, ಬಟ್, ಆರ್, ಬಿಕಾಸ್, ಸೊ, ಇಫ್, ಆಲ್ದೋ, ಸಿನ್ಸ್, ವೈಲ್, ಬಿಫೋರ್, ಆಫ್ಟರ್, ಅಂಟಿಲ್, ಅನ್ಲೆಸ್. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಡ್, ಬಟ್, ಆರ್ ನೋಡೋಣ. ಆ್ಯಂಡ್ ಅಂದರೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡೋದು, ಅಂದರೆ ಆ್ಯಡ್ ಇನ್ಫಾರ್ಮೇಷನ್. ಬಟ್ ಅಂದರೆ ಕಾಂಟ್ರಾಸ್ಟ್ ತೋರಿಸೋದು. ಓಕೆನಾ? ಆರ್ ಅಂದರೆ ಶೋಸ್ ಚಾಯ್ಸ್,
ಅಂದರೆ ಎರಡರಲ್ಲಿ ಒಂದನ್ನ ಚೂಸ್ ಮಾಡೋದು. ನೋಡಿ ಇನ್ನೊಂದು ಆ್ಯಂಡ್ ಅನ್ನುವಾಗ ಯಾವಾಗಲೂ ಇನ್ನೊಂದು ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತೀವಿ. ಓಕೆನಾ, ರಾಜು ಆ್ಯಂಡ್ ರವಿ ಇಬ್ಬರು ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ವಿ. ಬಟ್ ಅಂದರೆ ಏನಂದರೆ ಕಾಂಟ್ರಾಸ್ಟ್. ಅವ್ನು ಬಡವನೇ ಆದರೆ ಹಾನೆಸ್ಟ್, ಅವ್ನು ಕುಳ್ಳನೇ ಆದರೆ ಅವ್ನ ಮನ್ಸು ದೊಡ್ಡದು. ಈ ಥರ ಅಂದರೆ ಕಾಂಟ್ರಾಸ್ಟ್ ತೋರಿಸೋದು. ಅವನ ಹತ್ರ ಇರೋ ಕೊರತೆನ ಎತ್ಬಿಟ್ಟು ಹೇಳಿ ಅವನಿಗೆ ಹೊಗಳೋ ಥರ ಇರುತ್ತೆ. ಓಕೆನಾ, ಆವಾಗ ಬಟ್ ಯೂಸ್ ಮಾಡ್ತೀವಿ. ಆರ್ ಅಂದರೆ ನಿನ್ನ ಹತ್ರ 2 ಚಾಯ್ಸ್ ಇರುತ್ತೆ, ಇದರ್ ಆ್ಯಪಲ್ ಆರ್ ಇನ್ನೊಂದು ಯಾವುದು ಪೊಮ್ಯಾಗ್ರನೇಟ್. ಓಕೆನಾ, 2 ಚಾಯ್ಸಲ್ಲಿ ಯಾವುದಾದ್ರೂ ಚೂಸ್ ಮಾಡ್ಕೊಳ್ಳೋ ಥರ. ಓಕೆನಾ, ದೆನ್ ಬಿಕಾಸ್ ಆ್ಯಂಡ್ ಸೋಗೆ ಡಿಫ್ರೆನ್ಸ್ ಮಾಡೋಣ. ಬಿಕಾಸ್ ಯಾವಾಗಲೂ ರೀಸನ್ ಕೊಡುತ್ತೆ. ಐ ಸ್ಟೇಡ್ ಹೋಮ್ ಬಿಕಾಸ್ ಐ ವಾಸ್ ಸಿಕ್. ಬಿಕಾಸ್ ಅಂದರೆ ಕಾರಣ ಕೊಡೋ ಅಂಥದ್ದು, ರೀಸನ್ ಆಯಿತಾ. ಸೊ ಅನ್ನೋದು ರಿಸಲ್ಟ್ ಕೊಡೋ ಅಂಥದ್ದು, ಗಿವ್ಸ್ ದ ರಿಸಲ್ಟ್. ಓಕೆ, ರಿಸಲ್ಟ್ ಕೊಡುತ್ತೆ, ಯಾವಾಗಲೂ ರಿಸಲ್ಟ್ ಕೊಡುತ್ತೆ. ಐ ವಾಸ್ ಸಿಕ್ ಸೊ ಐ ಸ್ಟೇಡ್ ಹೋಮ್, ರೀಸನ್ ಅದು. ಓಕೆ, ಯಾವುದು ಬಿಕಾಸ್ ರೀಸನ್ ಕೊಡುತ್ತೆ, ಸೊ ಬಂದ್ಬಿಟ್ಟು ರಿಸಲ್ಟ್. ಅಂದರೆ ನಾನು ಮನೇಲಿದ್ದೆ ಯಾಕಂದರೆ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಮನೇಲಿದ್ದೆ. 2 ಸೆಂಟೆನ್ಸು ಒಂದೇ ಸೆಂಟೆನ್ಸೇ, ಬಟ್ ಹೇಳೋ ರೀತಿ ಬೇರೆ ಇದೆ. ಫಸ್ಟ್ ಒನ್ನು ರೀಸನ್ ಹೇಳ್ತಿದ್ದೆ, ನಾನು ಯಾಕೆ ಮನೇಲಿದ್ದೆ ಅನ್ನೋದಕ್ಕೆ ಕಾರಣ. ಸೊ ಎರಡನೇದು ಏನಾಯಿತು, ನನಗೆ ಹುಷಾರಿರಲಿಲ್ಲ ಅದಕ್ಕೆ ನಾನು ಮನೇಲಿದ್ದೆ ಅಂತ ಒಂದು ರಿಸಲ್ಟ್ ಕೊಡ್ತಿದೆ. ಅರ್ಥ ಆಯ್ತಾ? ಕಾಮನ್ ಮಿಸ್ಟೇಕು, ಆಲ್ದೋ ಹಿ ವಾಸ್ ಟಯರ್ಡ್ ಬಟ್ ಹಿ ವರ್ಕ್ಡ್. ಆಲ್ದೋ ಹಿ ವಾಸ್ ಟಯರ್ಡ್ ಹಿ ವರ್ಕ್ಡ್, ಬಟ್ ಬರಲ್ಲ ಇಲ್ಲಿ. ಹಿ ವಾಸ್ ಟಯರ್ಡ್ ಬಟ್ ಹಿ ವರ್ಕ್ಡ್. ಓಕೆ, ಬಿಕಾಸ್ ಇಟ್ ರೈನ್ಡ್ ಸೊ ವಿ ಸ್ಟೇಡ್ ಹೋಮ್. ಸೊ ಅಂತ ಬರಲ್ಲ, ಬಿಕಾಸ್ ಇಟ್ ರೈನ್ಡ್ ವಿ ಸ್ಟೇಡ್ ಹೋಮ್. ಓಕೆ, ನೋಡಿ ಈದರ್ ಅಂತ ಬಳಸುವಾಗ ಆ್ಯಂಡ್ ಅಂತ ಬರಲ್ಲ. ಈದರ್ ಅಂದರೆ ಯಾರಾದರೂ ಇಬ್ಬರಲ್ಲಿ ಒಬ್ಬರು, ಆಪ್ಷನ್ ಅಲ್ವಾ ಅದು. ನೋಡಿ ಈದರ್ ಅನ್ನೋದು ಒಂದು ಆಪ್ಷನ್ನು, ಈದರ್ ಅನ್ನೋ ವರ್ಡ್. ಓಕೆನಾ, ಸೊ ಆಪ್ಷನ್ ಅಂದಾಗ ನಾವಲ್ಲಿ ಆ್ಯಂಡ್ ಬಳಸಲ್ಲ. ಆ್ಯಂಡ್ ಅಂದರೆ ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ, ಆ್ಯಡ್ ಮಾಡೋ ಅಂಥದ್ದು. ಸೊ ಇಲ್ಲಿ ಆರ್ ಬರುತ್ತೆ. ಓಕೆನಾ, ಕ್ವಿಕ್ ರಿವಿಷನ್ ಮಾಡೋಣ. ಕಂಜಂಕ್ಷನ್ಸ್ ಅಂದರೆ ಜಾಯಿನ್ ವರ್ಡ್ಸ್ ಮಾಡ್ಬೋದು, ಅಥವಾ ಫೇಸಸ್ ಅಥವಾ ಸೆಂಟೆನ್ಸ್ಗಳನ್ನ ಆ್ಯಡ್ ಮಾಡೋ ಅಂಥದ್ದು. ಅದರಲ್ಲಿ 3 ಟೈಪ್ಸ್: ಕೋಆರ್ಡಿನೇಟಿಂಗ್, ಸಬಾರ್ಡಿನೇಟಿಂಗ್, ಕೋರಿಲೇಟಿವ್. ಓಕೆನಾ, ಫಸ್ಟ್ ಒನ್ಗೆ ಕೋಆರ್ಡಿನೇಟಿಂಗಿಗೆ ಫ್ಯಾನ್ ಬಾಯ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಯೆಟ್, ಸೊ. ಓಕೆನಾ, ದೆನ್ ಕಾಮನ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ಗಳು ಯಾವುದು? ಬಿಕಾಸ್, ಇಫ್, ವೆನ್, ಬಿಫೋರ್, ಆಫ್ಟರ್, ಆಲ್ದೋ. ಕಾಮನ್ ಕೋರಿಲೇಟಿವ್ಸ್ ಯಾವುದು? ಇದು ಯಾವಾಗಲೂ 2 ವರ್ಡ್ಸ್ಗಳಿರುತ್ತೆ. ಇದರ್ ಆರ್, ನೀದರ್ ನಾರ್, ಬಿಕಾಸ್ ಆ್ಯಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ. ಓಕೆನಾ, ಇಷ್ಟು ಇದು ಇವತ್ತಿನ ಕ್ಲಾಸ್ ಆಗಿರುತ್ತೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಬೇಗ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬಾಯ್.